ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಆನ್ಲೈನ್ ಸ್ಕೂಲ್ ಯೂಟ್ಯೂಬ್ ಚಾನಲ್. ಇಂದು ನಾನು ನಿಮಗೆ 6ನೇ ತರಗತಿಯ 2ನೇ ಪಾಠವನ್ನು ಹೇಳ್ತಾ ಇದ್ದೀನಿ. ಹೌ ದ ಡಾಗ್ ಫೌಂಡ್ ಹಿಮ್ಸೆಲ್ಫ್ ಅ ನ್ಯೂ ಮಾಸ್ಟರ್. ಒಂದು ನಾಯಿ ತನ್ನ ಒಂದು ಹೊಸ ಮಾಲೀಕನನ್ನ ಹೇಗೆ ಹುಡುಕ್ತು ಅನ್ನೋದನ್ನ ಈ ಪಾಠದಲ್ಲಿ ನೋಡೋಣ. ಬಿಫೋರ್ ಯು ರೀಡ್, ಈ ಪಾಠವನ್ನ ಓದೋಕ್ಕಿಂತ ಮುಂಚೆ, ಯು ಮೇ ನೋ ದಟ್ ದ ಡಾಗ್ ಅಂಡ್ ದ wolf ಆರ್ ಕ್ಲೋಸ್ಲಿ ರಿಲೇಟೆಡ್. You may also know something about how over the centuries human beings have domesticated and tamed wild animals. Here is a story about how the dog became a tame animal. ಇಲ್ಲಿ ನಾವು ಮೊದಲಿಂದಾನು ಕೇಳಿರ್ತೀವಿ, ನಮ್ಮ ಹಿಂದಿನ ಕಾಲದಿಂದಲೂ wolf ಮತ್ತೆ ಡಾಗ್. wolf ಅಂದ್ರೆ ತೋಳ ಅಂತ ಹೇಳಿ, ತೋಳ ಮತ್ತು ನಾಯಿ ಎರಡು ಕೂಡ ಒಂದೇ ತರನಾದ ಎನಿಮಲ್ಸ್ ಅಂತ ಹೇಳಿ ಸ್ವಲ್ಪ ನೋಡ್ಲಿಕ್ಕೆ ಸಿಮಿಲಾರಿಟೀಸ್ ಇರ್ತಾವೆ ಅಂತ ಹೇಳಿ ನಮ್ಗೆ ಗೊತ್ತಿರುತ್ತೆ. ಯು ಮೇ ಆಲ್ಸೋ ನೋ ಸಮಥಿಂಗ್ ಅಬೌಟ್ ಹೌ ಓವರ್ ದ ಸೆಂಚುರೀಸ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಡೊಮ್ಯಾಸ್ಟಿಕೇಟೆಡ್ ಅಂಡ್ ಟೇಮ್ಡ್ ವೈಲ್ಡ್ ಎನಿಮಲ್ಸ್. ನಾವಿವಾಗ ನೋಡ್ತಿರ್ಬೋದು, ಸಾಕಷ್ಟು ಹಿಂದಿನ ಕಾಲದಿಂದಲೂ ನಾವು ಮನುಷ್ಯರು ಏನ್ ಮಾಡ್ತಾ ಇದೀವಿ, ವೈಲ್ಡ್ ಎನಿಮಲ್ಸ್ ಗಳನ್ನ ಅಂದ್ರೆ ಕಾಡು ಪ್ರಾಣಿಗಳನ್ನು ಕೂಡ ತಗೊಂಡ್ ಬಂದು ಅವುಗಳನ್ನ ಸಾಕ್ತಾ ಇದೀವಿ. ಅದೇ ತರ ಹಿಯರ್ ಈಸ್ ಎ ಸ್ಟೋರಿ ಅಬೌಟ್ ಹೌ ದ ಡಾಗ್ ಬಿಕಮ್ ಎ ಟೇಮ್ ಅನಿಮಲ್. ಟೇಮ್ ಅಂತಂದ್ರೆ ಸಾಕುವುದು, ಸಾಕು ಪ್ರಾಣಿ ಹೇಗಾಯ್ತು, ಡಾಗ್ ಇದು ಒಂದು ಸಾಕು ಪ್ರಾಣಿ ಹೇಗಾಯ್ತು ಅನ್ನೋದು ಈ ಪಾಠದಲ್ಲಿ ನಾವು ನೋಡೋಣ. ಡಾಗ್ಸ್ ವರ್ ಒನ್ಸ್ ದೇರ್ ಓನ್ ಮಾಸ್ಟರ್ಸ್ ಅಂಡ್ ಲಿವ್ಡ್ ದ ವೇ wolves do in freedom until a dog was born who was ill pleased with this way of life. ಮೊದಲು ಏನಾಗ್ತಿತ್ತು ಅಂತಂದ್ರೆ, ನಾಯಿಗಳಿಗೆ ಯಾರು ಮಾಸ್ಟರ್ಸ್ ಇರ್ತಿರಲಿಲ್ಲ. ಮಾಸ್ಟರ್ಸ್ ಅಂತಂದ್ರೆ ಮಾಲೀಕರು, ಯಾರು ಮಾಲೀಕರು ಇರ್ತಿರ್ಲಿಲ್ಲ. ತಮ್ಮ ಕೆಲಸವನ್ನ ತಾವೇ ಮಾಡ್ಕೊಳ್ಳೋದು, ತಮಗೆ ಊಟವನ್ನ ಹುಡ್ಕೋದು, ತಾವೇ ಬೇರೆ ಬೇರೆ ಕಡೆ ಅಲ್ದಾಡೋದು, ಈ ತರ ಫ್ರೀಡಮ್ ಆಗಿ ಇರ್ತಿದ್ರು ಅವರು. ಫ್ರೀಡಮ್ ಅಂತಂದ್ರೆ ಸ್ವತಂತ್ರವಾಗಿ ಹೋಗ್ತಾ ಇದ್ವು ನಾಯಿಗಳು. ಅಂಟಿಲ್ ಅ ಡಾಗ್ ವಾಸ್ ಬಾರ್ನ್ ಹೂ ವಾಸ್ ಇಲ್ ಪ್ಲೀಸ್ಡ್ ವಿತ್ ದಿಸ್ ವೇ ಆಫ್ ಲೈಫ್. ಎಲ್ಲಿವರೆಗೂ ಅಂತಂದ್ರೆ, ಒಂದು ನಾಯಿ ಹುಟ್ಟುತ್ತೆ, ಅದು ಈ ತರ ಬದುಕೋದನ್ನ ಅದಕ್ಕೆ ಒಂಥರ ಖುಷಿ ಕೊಡಲ್ಲ, ಅದಕ್ಕೆ ಬೇಜಾರಾಗುತ್ತೆ. ಇಲ್ ಪ್ಲೀಸ್ಡ್ ಅಂತಂದ್ರೆ ನಾಟ್ ಹ್ಯಾಪಿ, ಖುಷಿಯಾಗಿ ಇಲ್ದೇ ಇರೋದು, ದುಃಖದಿಂದ ಇರೋದು, ಈ ತರ ಆಗುತ್ತೆ. ಹಿ ವಾಸ್ ಸಿಕ್ ಅಂಡ್ ಟೈರ್ಡ್ ಆಫ್ ವಾಂಡರಿಂಗ್ ಅಬೌಟ್ ಬೈ ಹಿಮ್ಸೆಲ್ಫ್. ಆ ನಾಯಿಗೆ ಏನಾಗುತ್ತೆ, ಈ ತರ ಅಲ್ದಾಡಿ, ಸಿಕ್ ಅಂತಂದ್ರೆ ಹುಷಾರಿಲ್ದೆ ಇರೋದು, ಟೈರ್ಡ್ ಅಂತಂದ್ರೆ ಟೈರ್ಡ್ ಆಗುತ್ತೆ ಅದಕ್ಕೆ, ವಾಂಡರಿಂಗ್ ಅಂತಂದ್ರೆ ಅಲೆದಾಡೋದು, ಈ ತರ ಅಲ್ದಾಡಿ ಅಲ್ದಾಡಿ ಅದಕ್ಕೆ ಬೇಜಾರಾಗ್ಬಿಡುತ್ತೆ, ಟೈರ್ಡ್ ಆಗುತ್ತೆ, ಮತ್ತೆ ಹುಷಾರಿಲ್ದೆ ತರ ಆಗುತ್ತೆ. ಈ ತರ ಆಗಿ ಮುಂದೆ ಲುಕಿಂಗ್ ಫಾರ್ ಫುಡ್ ಅಂಡ್ ಬೀಯಿಂಗ್ ಫ್ರೈಟನ್ಡ್ ಆಫ್ ದೋಸ್ ಹೂ ವರ್ ಸ್ಟ್ರಾಂಗರ್ ದ್ಯಾನ್ ಹಿ. ಈ ತರ ಅಲ್ದಾಡುವಾಗ ಅದು ತನ್ನ ಫುಡ್ ಅನ್ನ, ಆಹಾರವನ್ನ ತಾನೇ ಹುಡುಕೊಂಡು ಹೋಗುವಾಗ, ಬೀಯಿಂಗ್ ಫ್ರೈಟನ್ಡ್ ಅಂತಂದ್ರೆ ಬೇರೆಯವರ ಇಂದ ಹೆದರಿಕೆ ಆಗೋದು, ಅದಕ್ಕೆ ಹೆದರಿಕೆ ಆಗ್ತಿರುತ್ತೆ. ಅದಕ್ಕಿಂತಾನು ಸ್ಟ್ರಾಂಗ್ ಇರೋ ಎನಿಮಲ್ ನ ಕಂಡ ತಕ್ಷಣ ನಾಯಿಗೆ ಹೆದರಿಕೆ ಆಗ್ತಿರುತ್ತೆ, ಅವರನ್ನ ಹೆದರ್ಬಿಟ್ಟು ಅಲ್ಲಿಂದ ಓಡ್ ಬರ್ತಿರೋಂತ ಪರಿಸ್ಥಿತಿ ಆ ನಾಯಿಗೆ ಇರುತ್ತೆ. ಹಾಗಾಗಿ ಆ ನಾಯಿ ಈ ತರ ಇರೋದು, ಫ್ರೀಡಮ್ ಆಗಿರೋದು ಬೇಸರ ಆಗ್ಬಿಟ್ಟಿದೆ ಅಂತ ಹೇಳಿ ನಾಯಿ ಯೋಚಿಸುತ್ತೆ. He thought it over and decided that the best thing for him to do was to become the servant of one who was stronger than anyone on earth, and he set out to find such a master. ಅವನೇನನ್ನ ಯೋಚಿಸ್ತಾನೆ, ನಾಯಿ ಏನಂತ ಯೋಚಿಸುತ್ತೆ ಅಂತಂದ್ರೆ, ನಾನು ನನಗಾಗಿ ಒಂದು ಮಾಸ್ಟರ್ ಅನ್ನ ಹುಡುಕ್ತೀನಿ. ಮಾಸ್ಟರ್ ಅಂತಂದ್ರೆ ಮಾಲೀಕನನ್ನ ಹುಡುಕ್ತೀನಿ, ನಾನು ಅವರ ಕೆಳಗೆ ಹೋಗ್ತೀನಿ, ಸರ್ವೆಂಟ್ ಆಗಿ ಹೋಗ್ತೀನಿ. ಈ ಭೂಮಿ ಮೇಲೆ ಅವರಷ್ಟು ಸ್ಟ್ರಾಂಗ್ ಯಾರು ಇರಬಾರ್ದು, ಅಂತ ಸ್ಟ್ರಾಂಗ್ ಇರುವಂತ ಒಂದು ಎನಿಮಲ್ ಆಗಿರ್ಬೋದು, ಒಂದು ಏನಾದ್ರೂ ಪ್ರಾಣಿನೇ ಆಗಿರ್ಬೋದು, ಅಥವಾ ಒಂದು ಮನುಷ್ಯನೇ ಆಗಿರ್ಬೋದು, ಏನೋ ಆಗಿರ್ಬೋದು, ಈ ಭೂಮಿ ಮೇಲೆ ಅದಕ್ಕಿಂತ ಸ್ಟ್ರಾಂಗ್ ಮತ್ತೆ ಯಾರು ಇರಬಾರ್ದು, ಅವರನ್ನ ನಾನು ನನ್ನ ಮಾಲೀಕನನ್ನಾಗಿ ಮಾಡ್ಕೋತೀನಿ ಅಂತ ಹೇಳಿ ನಾಯಿ ಹೊರಡುತ್ತೆ. He walked and he met a kinsman of his, a big wolf who was as strong as he was fierce. He walked and he met a kinsman of his. Kinsman ಅಂತಂದ್ರೆ ಸಂಬಂಧಿ, ಆ ನಾಯಿಯ ಸಂಬಂಧಿಯನ್ನ ಅದು ಮೀಟ್ ಆಗುತ್ತೆ. A big wolf who was as strong as he was fierce.
ಆ ಒಂದು ಉಲ್ಫ್ ಅದಕ್ಕೆ ಭೇಟಿ ಆಗುತ್ತೆ. ಆ ಉಲ್ಫ್ ಅಂದ್ರೆ ತೋಳ ಅದಕ್ಕೆ ಭೇಟಿ ಆಗುತ್ತೆ. ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ಆ ನಾಯಿಗಿಂತನೂ ತುಂಬಾನೇ ಕ್ರೂರವಾಗಿರುತ್ತೆ. ವೇರ್ ಆರ್ ಯು ಗೋಯಿಂಗ್ ಡಾಗ್ ದ ಉಲ್ಫ್ ಆಸ್ಕ್ಡ್. ತೋಳ ನಾಯಿಯನ್ನ ಕೇಳುತ್ತೆ, ಎಲ್ಲಿಗೆ ಹೊರಟಿದೀಯಾ ನೀನು ಅಂತ ಹೇಳಿ. ಐ ಆಮ್ ಲುಕಿಂಗ್ ಫಾರ್ ಸಮ್ ಒನ್ ಟು ಟೇಕ್ ಅಪ್ ಸರ್ವಿಸ್ ವಿತ್, ವುಡ್ ಯು ಲೈಕ್ ಟು ಬಿ ಮೈ ಮಾಸ್ಟರ್ ಉಲ್ಫ್. ಅದೇನ್ ಹೇಳುತ್ತೆ, ನಾನು ಒಬ್ಬ ಮಾಸ್ಟರ್ ಅನ್ನ ಹುಡುಕ್ತಾ ಇದ್ದೀನಿ, ನನಗೋಸ್ಕರ ಒಬ್ಬ ಮಾಲೀಕನನ್ನ ಹುಡುಕ್ತಾ ಇದ್ದೀನಿ, ನಾನು ನಿನ್ನ ಸರ್ವೆಂಟ್ ಆಗಿ ಕೆಲಸ ಮಾಡ್ತೀನಿ, ನೀನು ನನ್ನ ಮಾಸ್ಟರ್ ಆಗ್ತೀಯಾ ಅಂತ ಹೇಳಿ ಉಲ್ಫ್ ಅನ್ನ ನಾಯಿ ಕೇಳುತ್ತೆ. ಐ ಡೋಂಟ್ ಸಿ ವೈ ನಾಟ್, ದ ಉಲ್ಫ್ said, and this agreed upon. The two of them went on together. ಅದು ತೋಳ ಹೇಳುತ್ತೆ, ಯಾಕಾಗಲ್ಲ, ನಾನು ಒಪ್ಕೋತೀನಿ, ನಾನು ನಿನ್ನ ಮಾಲೀಕ ಅಂತ ಹೇಳಿ ಅದು ಅಗ್ರಿ ಆಗುತ್ತೆ. ಅಗ್ರಿ ಅಂತಂದ್ರೆ ಒಪ್ಕೊಳ್ಳುತ್ತೆ. ಇಬ್ರು ಕೂಡ ಜೊತೆಗೆ ಹೋಗ್ತಾರೆ. They walked and all of a sudden the wolf lifted his nose, sniffed, darted quickly off the path and into the bushes and crept deeper into the forest. The dog was much surprised. They walked and they walked. ಅವರು ಇಬ್ರು ನಡೀತಾ ಹೋಗ್ತಿರ್ತಾರೆ. Of a sudden the wolf lifted his nose, sniffed, darted quickly. ಅಂತಂದ್ರೆ ಹೋಗುವಾಗ ಸಡನ್ ಆಗಿ ಉಲ್ಫ್ ಏನ್ ಮಾಡುತ್ತೆ, ತೋಳ ಸೀನುತ್ತೆ, ತನ್ನ ಮೂಗಿನಿಂದ ಸೀನಿ ಅಲ್ಲಿಂದ ಅದೇನ್ ಮಾಡುತ್ತೆ, ಡಾರ್ಟೆಡ್ ಅಂತಂದ್ರೆ ವೇಗವಾಗಿ ಓಡೋದು, ಡಾರ್ಟೆಡ್ ಕ್ವಿಕ್ಲಿ ವೇಗವಾಗಿ ಓಡೋಗುತ್ತೆ. ಎಲ್ಲಿ ಓಡೋಗುತ್ತೆ ಅಂತಂದ್ರೆ ಇನ್ ಟು ದ ಬಶಸ್ ಅಂಡ್ ಕ್ರೆಪ್ಟ್ ಡೀಪರ್ ಇನ್ ಟು ದ ಫಾರೆಸ್ಟ್. ಬಶಸ್ ಅಂತಂದ್ರೆ ಪೊದೆಗಳ ಹಿಂದೆ ಹೋಗಿ ಅದು ಅಡಗಿಕೊಂಡು ಕ್ರೆಪ್ಟ್ ಡೀಪರ್ ಇನ್ ಟು ದ ಫಾರೆಸ್ಟ್. ಕ್ರೆಪ್ಟ್ ಅಂದ್ರೆ ನಿಧಾನವಾಗಿ ಯಾವುದೇ ಒಂದು ಸೌಂಡ್ ಅದಕ್ಕೆ ಬೇರೆ ಒಂದು ಪ್ರಾಣಿಗೆ ಕೇಳಿಸದೇ ಇರೋ ಹಾಗೆ ಅದು ನಿಧಾನವಾಗಿ ಹೋಗೋದನ್ನ ಕ್ರೆಪ್ಟ್ ಅಂತ ಹೇಳಿ ಕರೀತಾರೆ. ಕಾಡಲ್ಲಿ ನಿಧಾನವಾಗಿ ಆ ಬೇರೆ ಒಂದು ಪ್ರಾಣಿಗೆ ಅದು ಪ್ರಾಣಿ ಇದೆ ಅಂತ ಗೊತ್ತಿರದೇ ಇರೋ ಹಾಗೆ ಅದು ಓಡೋಗುತ್ತೆ ಅಲ್ಲಿಂದ ತೋಳ. ದ ಡಾಗ್ ವಾಸ್ ಮಚ್ ಸರ್ಪ್ರೈಸ್ಡ್. ಇದನ್ನ ಕಂಡು ನಾಯಿಗೆ ಏನಾಗುತ್ತೆ, ಆಶ್ಚರ್ಯ ಆಗುತ್ತೆ. ಇದೇನು ಇವನು ಇಷ್ಟೊಂದು ಸ್ಟ್ರಾಂಗ್ ಇದ್ನಲ್ಲ, ಇವಾಗ ಯಾಕೆ ಈ ತರ ಓಡೋಗ್ತಾ ಇದ್ದಾನೆ ಅಂತ ಹೇಳಿ ನಾಯಿಗೆ ಸರ್ಪ್ರೈಸ್ ಆಗುತ್ತೆ. ವಾಟ್ ಕಮ್ಸ್ ಓವರ್ ಯು ಮಾಸ್ಟರ್, ಹಿ ಆಸ್ಕ್ಡ್. ನಾಯಿ ಉಲ್ಫ್ಗೆ ಕೇಳುತ್ತೆ, ಏನಾಯ್ತು ಅಂತ ಹೇಳಿ ಕೇಳುತ್ತೆ. ವಾಟ್ ಹ್ಯಾಸ್ ಫ್ರೈಟನ್ಡ್ ಯು ಸೋ, ಇಷ್ಟೊಂದು ಹೆದರಿಕೆ ಯಾಕೆ ನಿನ್ಗೆ, ಇಷ್ಟೊಂದು ಯಾಕೆ ಹೆದರ್ತಾ ಇದೀಯಾ ಅಂತ ಹೇಳಿ ಕೇಳುತ್ತೆ. ಫ್ರೈಟನ್ಡ್ ಅಂತಂದ್ರೆ ಹೆದರುವುದು. ಕಾಂಟ್ ಯು ಸಿ ದೇರ್ ಇಸ್ ಅ ಬಿಯರ್ ಔಟ್ ಆಫ್ ದೇರ್ ಅಂಡ್ ಹಿ ಮೈಟ್ ಈಟ್ ಆಫ್ ಬೋತ್ ಆಫ್ ಅಸ್, ಯು ಅಂಡ್ ಮೀ. ನಿನಗಲ್ಲಿ ಕಾಣಿಸ್ತಾ ಇಲ್ವಾ, ಅಲ್ಲಿ ಒಂದು ಬಿಯರ್ ಇದೆ. ಬಿಯರ್ ಅಂತಂದ್ರೆ ಕರಡಿ ಅಲ್ಲಿ ಇದೆ, ಅದು ಏನ್ ಮಾಡುತ್ತೆ, ನಮ್ಮಿಬ್ಬರನ್ನು ಕೂಡ ತಿಂದು ಹಾಕುತ್ತೆ ಅಂತ ಹೇಳಿ ಉಲ್ಫ್ ತೋಳ ಹೇಳುತ್ತೆ. Seeing that the bear was stronger than the wolf, the dog decided to take up service with him. ಅವನಿಗೆ ಏನನ್ಸುತ್ತೆ, ಮತ್ತೆ ನಾಯಿಗೆ, ಹಾಗಿದ್ರೆ ಕರಡಿನೇ ತೋಳಕ್ಕಿಂತಾನು ತುಂಬಾ ಸ್ಟ್ರಾಂಗ್ ಆಗಿದೆ, ಹಾಗಿದ್ರೆ ನಾನು ಅವನನ್ನೇ ಮಾಲೀಕನನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಡಾಗ್ ಡಿಸೈಡ್ ಮಾಡುತ್ತೆ. ಅಂಡ್ ಹಿ ಲೆಫ್ಟ್ ದ wolf and asked the bear to be his master. ಆ ನಾಯಿಯನ್ನ ಬಿಟ್ಟು ಮತ್ತೆ ಎಲ್ಲಿ ಹೋಗುತ್ತೆ, ಬಿಯರ್ ಕಡೆ ಹೋಗುತ್ತೆ, ಕರಡಿ ಕಡೆ ಹೋಗಿ ಅದನ್ನ ಕೇಳುತ್ತೆ, ನೀನ್ ನನ್ನ ಮಾಸ್ಟರ್ ಆಗ್ತೀಯಾ, ಮಾಲೀಕ ಆಗ್ತೀಯಾ ಅಂತ ಹೇಳಿ ಕೇಳ್ತಾನೆ. ದ ಬಿಯರ್ ಅಗ್ರೀಡ್ ಟು ದಿಸ್ ರೆಡಿಲಿ and said, let us go and find a herd of cows. I will kill a cow and then we can both eat our fill. ಅದೇನ್ ಹೇಳುತ್ತೆ, ಆಯ್ತು ನಾನ್ ನಿನ್ನ ಒಪ್ಕೋತೀನಿ, ಇವಾಗ ನಾವಿಬ್ರು ಕೂಡ ಒಂದು ಆಕಳುಗಳ ಹಿಂಡನ್ನ ನೋಡೋಣ. ಹರ್ಡ್ ಅಂತಂದ್ರೆ ಹಿಂಡು, ಕೌಸ್ ಅಂತಂದ್ರೆ ಆಕಳುಗಳ ಹಿಂಡು ಕಡೆ ನಾವು ಹೋಗೋಣ, ಹೋಗಿ ಅಲ್ಲಿ ಅವುಗಳನ್ನ ಸಾಯಿಸಿದ್ರೆ ನಮ್ಮಿಬ್ಬರಿಗೂ ಕೂಡ ಆಹಾರ ಸಿಗುತ್ತೆ ಅಂತ ಹೇಳಿ ಅದು ಹೇಳುತ್ತೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.